ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ. ಗೊತ್ತಾಯ್ತಾ? ಏನು ನಮಾಜ್ ಮಾಡೋದು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಮ್ಕಾನಕ್ಕಂದು ಎಲ್ಲರನ್ನೂ ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೇ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ? ಮತ್ತೆ ಏನು ಮಾಡಿದ ಅವನು? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಮ್ಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ.